ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ವಿಡಿಯೋ ಏನಪ್ಪ ಅಂದರೆ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣನ್ನು ಹೇಗೆ ಕಟ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡೋಣ ಬನ್ನಿ. ಮೊದಲು ಒಂದು ಕಲ್ಲಂಗಡಿ ಹಣ್ಣು ಮತ್ತು ಒಂದು ಪ್ಲೇಟ್ ಮತ್ತು ಚಾಕು ತಗೋಬೇಕು. ಕಲ್ಲಂಗಡಿ ಹಣ್ಣನ್ನು ನಾನು ನೀಟಾಗಿ ತೊಳೆದು ವಾಶ್ ಮಾಡಿದ್ದೀನಿ. ಈಗ ಇದನ್ನು ಎರಡೂ ಬದಿಯಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು. ಈ ಥರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಂತರ ಈ ಥರ ಮಧ್ಯದಲ್ಲಿ 2 ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಒಂದು ಕಡೆ ಎತ್ತಿಟ್ಟು ಈಗ ಇನ್ನೊಂದು ಪೀಸನ್ನು ಮೇಲ್ಗಡೆ ಸಿಪ್ಪೆನ ತೆಗಿಬೇಕು. ಈಸಿಯಾಗಿ ಕಟ್ ಮಾಡ್ಕೋಬೋದು ಹಾಗಾದರೆ ಹಣ್ಣನ್ನು. ಈ ಒಂದು ಕಲ್ಲಂಗಡಿ ಕಟ್ಟಿಂಗ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇದೇ ಥರ ಎಲ್ಲ ಕಡೆನೂ ಸಿಪ್ಪೆನ ತೆಗಿಬೇಕು. ಹೆಚ್ಚುವಾಗ ಹುಷಾರಾಗಿ ಮಾಡಿ, ಕೈಗೆ ಬೀಳೋ ಚಾನ್ಸಸ್ ಇರುತ್ತೆ ಚಾಕು. ನೋಡಿ, ಎಲ್ಲ ಕಡೆನೂ ಸಿಪ್ಪೆ ತೆಗೆದ್ಬಿಟ್ಟು ಈಗ ವೈಟ್ ಕಲರ್ ಇರುತ್ತಲ್ವ ಅದನ್ನು ಕೂಡ ತೆಗಿತಾ ಇದ್ದೀನಿ. ಈ ಥರ ಕಟ್ ಮಾಡಿ ಅದನ್ನು ಎತ್ತಿಡಬೇಕು. ಸಿಪ್ಪೆನೆಲ್ಲ ಒಂದು ಕಡೆ ಎತ್ತಿಟ್ಟ ನಂತರ ಕಲ್ಲಂಗಡಿ ಹಣ್ಣನ್ನು ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಬೀಜ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲ ಬೀಜಗಳನ್ನು ತೆಗಿಬೇಕು. ಆದರೂ ಕೆಲವೊಂದು ಒಳಗಡೆ ಬೀಜ ಇರುತ್ತೆ, ಬಟ್ ತುಂಬ ಇರೋದಿಲ್ಲ ಅಷ್ಟೇ. ಈಗ ಇದನ್ನು ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡೋಣ. ಈ ಥರ ಉದ್ದುದ್ದಾಗಿ ಪೀಸ್ ಮಾಡಿಕೊಂಡು ನಂತರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಲ್ಲಂಗಡಿ ಹಣ್ಣು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಪೀಸ್ಗಳಲ್ಲಿರೋ ಬೀಜಗಳನ್ನು ತೆಗೆದು ಕಟ್ ಮಾಡಬೇಕು ಕ್ಯೂಬ್ಸ್ ಆಕಾರದಲ್ಲಿ. ಈ ಒಂದು ಕಲ್ಲಂಗಡಿ ಕಟ್ಟಿಂಗ್ ನಿಮ್ಮೆಲ್ಲರಿಗೂ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಇದೇ ಥರ ಎಲ್ಲ ಕಲ್ಲಂಗಡಿ ಹಣ್ಣನ್ನು ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀರಿನಂಶ ತುಂಬಾ ಇರುತ್ತೆ, ಹಾಗಾಗಿ ತಿನ್ನಬೇಕು ಇದನ್ನು. ಶುಗರ್ ಇದ್ದವರು ಕಲ್ಲಂಗಡಿ ಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಿನ್ನಬೇಕು. ಯಾಕಂದರೆ ಸಕ್ಕರೆ ಅಂಶ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಒಳ್ಳೆಯದು. ನೋಡಿ, ಕಲ್ಲಂಗಡಿ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.